ನಮಸ್ತೆ ವೀಕ್ಷಕರೇ, ನಾನೀಗ ರಸಗುಲ್ಲ ಮಾಡೋದನ್ನು ಯಾವ ರೀತಿ ಅಂತ ಹೇಳ್ಕೊಡ್ತಾ ಇದ್ದೀನಿ. ರಸಗುಲ್ಲ ಯಾವ ರೀತಿ ಮಾಡ್ತಾರೆ ಅಂತ. ನಮ್ಮದು ನೋಡಿ, ಈಗ ಹಾಲು ಕೆಟ್ಟೋಗ್ಬಿಟ್ಟಿದೆ. ಈಗ ಹಾಲು ಕೆಟ್ಟೋದ್ರೆ ಸರಿ, ಕೆಟ್ಟೋಗದೇ ಇದ್ದರೆ ಏನು ಮಾಡಿರಿ ಅಂದರೆ, ಒಂದು ಅರ್ಧ ಲೀಟ್ರ್ ಮುಕ್ಕಾಲು ಲೀಟ್ರ್ ಹಾಲು ಕಾಯೋಕ್ಕಿಟ್ಟು ಅದಕ್ಕೆ ಸ್ವಲ್ಪ ನಿಂಬೆಹಣ್ಣು ಹಿಂಡು ಹಾಕ್ರಿ, ಇಲ್ಲದೆ ಹೋದರೆ ವಿನೆಗರ್ ಹಾಕಿರಿ, ಸ್ವಲ್ಪ ಕುದಿಸ್ರಿ. ಈ ಥರ ಬರುತ್ತೆ. ಹಾಲು ಕೆಟ್ಟೋದಾಗ ಯಾವ ರೀತಿ ಬರುತ್ತಲ್ಲ, ಈ ರೀತಿ ಬರುತ್ತೆ. ಈಗ ಇದನ್ನು ಯಾವ ರೀತಿ ರಸಗುಲ್ಲ ಥರ ಮಾಡೋದು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಹಾಲು ಕೆಟ್ಟೋಗಿರೋದನ್ನ ಯಾಕೆ ವೇಸ್ಟ್ ಮಾಡಬೇಕಲ್ವ, ಅದೇ ಸ್ವೀಟ್ ಆಗುತ್ತೆ, ಅದೇ ಮಕ್ಳಿಗೆ ಇಷ್ಟ ಆಗುತ್ತೆ. ಅದಕ್ಕೋಸ್ಕರ ನಾನು ಹಾಲು ಕೆಟ್ಟೋಗ್ಬಿಟ್ಟಿದೆ ನಮ್ಮದು, ಅದಕ್ಕೆ ರಸಗುಲ್ಲ ಮಾಡ್ತಾಯಿದ್ದೀನಿ. ಹೇಳಿದ್ನಲ್ಲ, ಹಾಲು ಕೆಟ್ಟೋಗಲೇಬೇಕು ಅಂತ ಏನಿಲ್ಲ, ಈ ರೀತಿಯೂ ಮಾಡ್ಬೋದು. ಅಂದರೆ ವಿನೆಗರು ಅಥವಾ ನಿಂಬೆಹಣ್ಣಿನ ರಸ ಹಾಕಿ ಕುದಿಯುವಾಗ, ಹಾಲು ಕುದಿಯುವಾಗ ಅದನ್ನು ಹಾಕಿದರೆ ಈ ರೀತಿ ಆಗುತ್ತೆ. ಈಗ ಇದನ್ನು ಯಾವ ರೀತಿ ಬಸ್ಕೋಬೇಕು, ಯಾವ ರೀತಿ ಮಾಡಬೇಕು ಅನ್ನೋದನ್ನು ಹೇಳ್ತಾಯಿದ್ದೀನಿ. ಮೊದಲಿಗೆ ನೋಡಿ, ಈ ರೀತಿ ನಾನು ಸಪ್ರೇಟ್ ಪಾತ್ರೆ ತೊಗೊಂಡು ಈ ರೀತಿ ಜಾಲರ ಇಟ್ಕೊಂಡು ಹೊಸದೊಂದು ಬಟ್ಟೆ ಹಾಕ್ಕೊಂಡಿದ್ದೀನಿ ನಾನು, ಕರ್ಚಿಪ್ಪು ಅಥವಾ ಕಾಟನ್ ಬಟ್ಟೆ, ಈ ರೀತಿ ಹಾಕ್ಕೊಳ್ಳಿ. ಈ ರೀತಿ ಹಾಕ್ಕೊಂಡು ಹಾಲನ್ನು ನಾನು ಈ ರೀತಿ ಬಸ್ಕೋತೀನಿ. ನೋಡಿ, ಈ ರೀತಿ ನಾನು ಹಾಲನ್ನ ಚೆನ್ನಾಗೆ ಬಸ್ಕೋತೀನಿ. ನೋಡಿ ನೋಡಿ ವೀಕ್ಷಕರೇ, ಈ ರೀತಿ ಒಂದು ಡ್ರಾಪ್ ನೀರು ಕೂಡ ಇರಬಾರ್ದು. ಆ ರೀತಿ ಒಂದು ಅರ್ಧ ಗಂಟೆ ಬಸಿಯೋಕ್ಕೆ ಇಡ್ತೀನಿ ನಾನೀಗ. ಈಗ ನೀವು ಅಕಸ್ಮಾತ್ ನೀವು ನಿಂಬೆಹಣ್ಣು ಅಥವಾ ವಿನೆಗರು ಅದನ್ನೇನಾರು ಹಿಂಡ್ಕೊಂಡಿದ್ರಿ, ಅದ್ರಲ್ಲಿ ಹಾಕ್ಕೊಂಡಿದ್ರಿ ಹಾಲು ಕೆಡಲಿಕ್ಕೆ ಅಂದರೆ, ಸ್ವಲ್ಪ ಒಳ್ಳೆ ನೀರು ಅಂದರೆ ಫಿಲ್ಟ್ರ್ ನೀರಲ್ಲಿ ಸ್ವಲ್ಪ ಇದನ್ನು ತೊಳ್ಕೊಳ್ರಿ. ಯಾಕೆಂದರೆ ಇದು ಹಿಂಡುವಾಗ ಸ್ವಲ್ಪ ಒಳ್ಳೆ ನೀರು ಹಾಕ್ಕೊಂಡು ನೀವು ಹಿಂಡ್ಕೋಬೇಕು. ಯಾಕೆ ಹಾಕ್ಕೋಬೇಕು ಅಂತಂದರೆ, ಹುಳಿ ಇರ್ತಲ್ಲ, ನಿಂಬೆಹಣ್ಣು ಹಿಂಡಿರ್ತೀವಲ್ಲ, ಆ ಹುಳಿ ಅಂಶ ಹೋಗಲಿ ಅನ್ನೋ ಉದ್ದೇಶಕ್ಕೆ ಇದನ್ನು ಕ್ಲೀನಾಗೆ ತೊಳ್ಕೊಬೇಕು, ಕ್ಲೀನಾಗಿ ವಾಶ್ ಮಾಡ್ಕೋಬೇಕು. ಬಟ್ ನಾನು ನಿಂಬೆಹಣ್ಣು ಹಿಂಡ್ಕೊಂಡಿಲ್ಲಲ್ಲ, ಅದಕ್ಕೆ ನಾನು ವಾಶ್ ಮಾಡ್ಕೊಂಡಿಲ್ಲ. ನೋಡಿ, ಈ ಅದಕ್ಕೆ ಚೆನ್ನಾಗಿ ನೀವು ಬಸ್ಕೋಬೇಕು. ಇನ್ನೂ ನಾನು 20 ನಿಮಿಷ ಬಸಿಲಿಕ್ಕೆ ಇಡ್ತೀನಿ. ಅಷ್ಟರೊಳಗೆ ನಾನು ಸಕ್ಕರೆ ಪಾಕ ಮಾಡ್ಕೊತೀನಿ. ಅದನ್ನು ಯಾವ ರೀತಿ ಮಾಡ್ಕೊಳ್ಳೋದನ್ನು ಹೇಳ್ತಾ ಇದ್ದೀನಿ. ಈಗ ನೋಡಿ ವೀಕ್ಷಕರೇ, ನಾನೀಗ ಗ್ಯಾಸ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ, ಗ್ಯಾಸ್ ಆನ್ ಮಾಡ್ಕೊಂಡಿದ್ದೀನಿ. ನೋಡಿ, ಒಂದು ಲೋಟ ನಾನು ಸಕ್ಕರೆನ ತೊಗೊಂಡಿದ್ದೀನಿ. 1 ಲೋಟ ಸಕ್ಕರೆಗೆ 4 ಲೋಟ ನೀರು ಹಾಕ್ಕೊತೀನಿ ನಾನು. ನೋಡಿ, 1 ಲೋಟ ಸಕ್ಕರೆಗೆ 4 ಲೋಟ ನಾನು ನೀರು ಹಾಕ್ಕೊಂಡಿದ್ದೀನಿ. ಇದೀಗ ಕುದೀತಾ ಇದೆ, ಕುದಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇನ್ನೇನು ಕುದೀತಾ ಇದೆ ಅನ್ನೋ ಅಷ್ಟರಲ್ಲಿ ನಾವೀಗ ಅಲ್ಲಿ ಏನು ಪನ್ನೀರ್ ಥರ ಬಸ್ತಿಟ್ಕೊಂಡಿದ್ದೀವಲ್ಲ, ಅದನ್ನೀಗ ರಸಗುಲ್ಲ ಶೇಪ್ ತರೋಣ. ನೋಡೋಣ ಈಗ ಅದನ್ನ ಯಾವ ರೀತಿ ಮಾಡೋದು ಅಂತ. ಅಷ್ಟರಲ್ಲಿ ಇದು ಕುದಿಲಿಕ್ಕೆ ಶುರು ಮಾಡಲಿ. ನೋಡಿ, ಚೆನ್ನಾಗಿ ಇದನ್ನು ನೀವು ನಾದ್ಕೋಬೇಕು. ಈ ರೀತಿ ಚೆನ್ನಾಗಿ ನಾದ್ಕೋಬೇಕು, ಕೈಗೆ ಅಂಟಬಾರ್ದು, ಆ ರೀತಿ ನಾದ್ಕೋಬೇಕು ನೀವು. ಅಂದರೆ ನೀರು ಹೇಳ್ತೀನಲ್ಲ, ಒಂದು ಡ್ರಾಪ್ ನೀರು ಕೂಡ ಇರಬಾರ್ದು ಇದರಲ್ಲಿ. ಆ ರೀತಿ ನೀವು ನೀರನ್ನು ಬಸ್ತಿಡ್ಕೋಬೇಕು. ನೋಡಿ, ಈ ರೀತಿ ನಾದ್ಕೊಳ್ರಿ ಚೆನ್ನಾಗಿ. ಅಂದರೆ ಎಲ್ಲೂ ಗಂಟು ಇರಬಾರ್ದು, ನೀವು ನಾದ್ಕೊಳ್ಳೋದ್ರ ಮೇಲೆ ಡಿಪೆಂಡ್ ಆಗೋಗ್ಬಿಡುತ್ತೆ. ನೋಡಿ, ಕೈಗೆ ಯಾವುದೇ ರೀತಿ ಅಂಟಬಾರ್ದು, ಆ ರೀತಿ ಚೆನ್ನಾಗಿ ನಾದ್ಕೋಬೇಕು. ಕೈಗೆ ಅಂಟಲಿಲ್ಲ ಅಂದರೆ ಅದು ಚೆನ್ನಾಗಿ ನೀವು ನಾದಿದ್ದೀರಾ ಅಂತ ಅಂದರೆ, ಅದು ನೀವು ಸಕ್ಕರೆ ಪಾಕದಲ್ಲಿ ಹಾಕಿದ ತಕ್ಷಣ ಇದು ನೀವೇನು ಗೋಲ್ ಬಜ್ಜಿ ಥರ ಮಾಡಿರ್ತಾರಲ್ಲ, ಅದು ಒಡ್ಕೊನಲ್ಲ, ಕ್ಲೀನಾಗಿ ಅದೇ ಶೇಪಲ್ಲೇ ಇರ್ತೈತಿ. ನೋಡಿ, ನಾನೀಗ ಒಂದು ಶೇಪ್ ಕೊಡ್ತೀನಿ. ಇಷ್ಟೇ ಸಣ್ಣದು ಮಾಡ್ಕೊತೀನಿ. ಇದು ಸಕ್ಕರೆ ಪಾಕಕ್ಕೆ ಹಾಕಿದ ತಕ್ಷಣ ದೊಡ್ಡದಾಗ್ಬಿಡುತ್ತೆ, ಅದಕ್ಕೋಸ್ಕರ ನಾನು ಸಣ್ಣದೇ ಮಾಡ್ಕೊತೀನಿ. ನೋಡಿ ವೀಕ್ಷಕರೇ, ಈ ರೀತಿ ಈಗ ಇದು ಕುದಿಲಿಕ್ಕೆ ಶುರುವಾಗಿದೆ. ಇದನ್ನು ನಾನು ಏನು ಮಾಡ್ತೀನಿ, ಸಿಮ್ಮಿಗೆ ಇಟ್ಕೊತೀನಿ. ಗ್ಯಾಸ ಸಿಮ್ಮಲ್ಲಿ ಇಟ್ಕೊಂಡಿದ್ದೀನಿ. ನೋಡಿ, ಇಲ್ಲಿಷ್ಟನ್ನು ನಾನು ಉಂಡೆ ಥರ ಪನ್ನೀರನ್ನ ಮಾಡಿಟ್ಕೊಂಡಿದ್ದೀನಿ. ಇದನ್ನು ಈಗ ಸಕ್ಕರೆ ಪಾಕದಲ್ಲಿ ಹಾಕಿ ಅದು ಫುಲ್ಲು ಸಕ್ಕರೆ ಪಾಕ ಕುಡಿಯೋ ರೀತಿ ಸುಮಾರು ಒಂದು 1/4 ಗಂಟೆ, ತಪ್ಪಿದರೆ 20 ನಿಮಿಷ. ಅದು ನೀವು ಈ ಕನ್ಸಿಸ್ಟೆನ್ಸಿಲಿ ಆದಷ್ಟು ಸಣ್ಣದು ಮಾಡ್ಕೊಳ್ರಿ. ಯಾಕೆಂದರೆ ಇದು ಸಕ್ಕರೆ ಪಾಕ ಕುಡಿದಷ್ಟು ಭಾಳ ಇಷ್ಟು ದೊಡ್ಡದು ಆಗಿಬಿಡುತ್ತೆ. ಅದಕ್ಕೋಸ್ಕರ ನೋಡಿರಿ, ನಾನು 3/4 ಲೀಟ್ರ್ ಹಾಲಲ್ಲಿ ಇಷ್ಟ ಆಗಿದೆ ನನಗೆ. ಇದನ್ನು ನಾನೀಗ ನೀರಲ್ಲಿ ಹಾಕ್ತೀನಿ, ಸಕ್ಕರೆ ಪಾಕದಲ್ಲಿ. ನೋಡಿ, ಈ ರೀತಿ ನೋಡಿ, ಈ ರೀತಿ ಹಾಕ್ತೀನಿ. ನೋಡಿ, ಈ ರೀತಿ ಗ್ಯಾಸನ್ನು ನಾನು ಸಿಮ್ಮಲ್ಲಿ ಇಟ್ಕೊಂಡಿದ್ದೀನಿ. ಈ ರೀತಿ ಅದು ಸ್ವಲ್ಪ ನೋಡಿ, ನಾನು ಹಾಕಿದಾಗ ಯಾವ ಸಣ್ಣ ಗಾತ್ರದಲ್ಲಿತ್ತು ಪನ್ನೀರು, ಈಗ ನೋಡಿ ಇಷ್ಟು ದೊಡ್ಡದಾಗಿದೆ. ಈ ರೀತಿ ದೊಡ್ಡದಾಗುತ್ತೆ. ಈಗ ನಾನು ಏನು ಮಾಡ್ತೀನಿ, ಇದಕ್ಕೆ ಒಂದು 20 ನಿಮಿಷ ಮುಚ್ಚಿಬಿಡ್ತೀನಿ ಈಗ ಪ್ಲೇಟನ್ನ. ಈಗ ಒಂದು 20 ನಿಮಿಷ ಅದು ಚೆನ್ನಾಗೆ ಕುದೀತಾ ಅದು ಸಕ್ಕರೆ ಪಾಕ ಎಲ್ಲ ಕುಡಿಯುತ್ತೆ. ನೋಡಿ, ಎಷ್ಟು ದೊಡ್ಡದಾಗಿದೆ. ನೋಡಿ, ನಾನು ಮಾಡಿರೋದು ಎಷ್ಟು ಸಣ್ಣದಿತ್ತು, ಈಗ ಎಷ್ಟು ದೊಡ್ಡದಾಗಿದೆ. ಇದನ್ನು ಸುಮಾರು 15ರಿಂದ 20 ದಿವಸ ನೀವು ಒಂದು ಬಾಕ್ಸಲ್ಲಿ ಹಾಕಿ ಫ್ರಿಜ್ಜಲ್ಲಿ ಎತ್ತಿಡ್ಕೊಂಡು ಸ್ಟೋರೇಜ್ ಮಾಡ್ಕೊಂಡು ತಿನ್ಬೋದು.
ಇದನ್ನೇ ಮಾಡಿ ಮಾಡಿ ಮನೇಲಿ ಎಲ್ಲರೂ, ಯಾಕಂದರೆ ಬೇಕ್ರಿಲಿ ಪ್ರಿಸರ್ವೇಟಿವ್ ಎಲ್ಲ ಹಾಕಿರ್ತಾರೆ. ಅದಕ್ಕೋಸ್ಕರ ನೀವು ಮನೆಯಲ್ಲೇ ಮಾಡ್ಕೊಂಡು ತಿಂದರೆ ಎಷ್ಟು ಖುಷಿ ಅನಿಸುತ್ತಲ್ರ. ಆಮೇಲೆ ಪ್ಯೂರಿಟಿನೇ ಇರುತ್ತೆ, ಯಾವುದೇ ನಾವು ಪ್ರಿಸರ್ವೇಟಿವ್ ಹಾಕಿರಲ್ಲ, ಏನೂ ಇರಲ್ಲ. ಅದಕ್ಕೋಸ್ಕರ ನೀವು ಮನೆಯಲ್ಲೇ ಮಾಡಿಕೊಂಡು ತಿನ್ನಿರಿ, ಮಕ್ಳಿಗೆ ಕೊಡ್ರಿ, ಖುಷಿಯಾಗುತ್ತೆ. ಬಾಕ್ಸಲ್ಲಿ ಹಾಕಿಡ್ಕೊಂಡ್ರಂತೂ ಮಕ್ಕಳು ನೆನಪಿಸ್ಕೊಂಡಾಗೆಲ್ಲ ಹಾಕಿ ಕೊಡ್ಬೋದು ನೀವು. ಇದನ್ನು ಮನೆಯಲ್ಲಿ ಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಏನಿಲ್ಲ, ಕಾಲು ಗಂಟೆಯಿಂದ 20 ನಿಮಿಷ ನೀವು ಸತತ ಇದನ್ನು ನೀವು ಕುದಿಸ್ಕೋಬೇಕು. ಚೆನ್ನಾಗಿ ಸಿಮ್ಮಲ್ಲೇ ನೀವು ಇದನ್ನು ಮಾಡ್ಕೊಳ್ರಿ, ಯಾಕೆಂದರೆ ಸಕ್ಕರೆ ಪಕ್ಕನ ಅದು ಚೆನ್ನಾಗಿ ಕುಡಿಬೇಕು. ಅದಕ್ಕೋಸ್ಕರ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನನಗೆ ಎಷ್ಟು ಇದಾಗ್ತಿದೆ ಗೊತ್ತಾ. ನನ್ನ ಮಗಳಂದ್ರು ನೋಡಿರಿ ಇಲ್ಲೇ ನಿಂತಿದ್ದಾಳೆ, ಹೌದ್ರಾ. ಅದಕ್ಕೋಸ್ಕರ ನೀವು ಮನೆಯಲ್ಲಿ ಮಾಡಿ ನೋಡಿ, ಯಾವುದೇ ಕಾರಣಕ್ಕೂ ಒಂದು ಕೂಡ ಪನ್ನೀರು ಒಡೆದಿಲ್ಲ, ಅಷ್ಟು ಚೆನ್ನಾಗಿ ಬಂದಿದೆ. ಅದಕ್ಕೋಸ್ಕರ ಅಂದರೆ ನೀವು ಚೆನ್ನಾಗಿ ನಾದ್ಕೊಂಡು ಚೆನ್ನಾಗೇ ಮಾಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಸಬ್ಸ್ಕ್ರೈಬ್ ಆಗಿ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು. ನಿಮ್ಮ ಸಪೋರ್ಟು ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಒನ್ಸ್ ಅಗೇನ್. ಥ್ಯಾಂಕ್ ಯು.